ಮಾರ್ಚ್ಗೆ ನಡೀತಕ್ಕಂಥ SSLC ಮ್ಯಾಥಮೆಟಿಕ್ಸಲ್ಲಿ ಇಂಗ್ಲೀಷ್ನ ಮಾಡಲ್ ಕ್ವಶನ್ ಪೇಪರನ್ನು ಕೊಡ್ತೀನಿ. ಸೊ ಟೋಟಲಿ ನನ್ನ ಕಡೆ ಒಂದು 4 ಸೆಟ್ ಕ್ವಶನ್ ಪೇಪರ್ ಇದ್ದಾವೆ. ಸೊ ನೀವು ಚೆನ್ನಾಗಿ ಯೂಸ್ ಬಂದರೆ ಕಂಟಿನ್ಯೂ ಪಾರ್ಟ್ಗಳನ್ನು ಮಾಡಿ ನಿಮಗೆ ಎಲ್ಲ ವಿಡಿಯೋಗಳನ್ನು ಕ್ವಶನ್ ಪೇಪರ್ಗಳನ್ನು ಕೊಡ್ತೀನಿ. ಪ್ಯಾಟರ್ನ್ ನಿಮಗೆ ಯೂಸ್ ಆಗ್ತದೆ. ಸೊ ಆಲ್ರೆಡಿ ನಾವು ಪಾಸಿಂಗ್ ಪ್ಯಾಕೇಜ್ಗಳನ್ನ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ಗಳನ್ನ ಸಹಿತ ಹಾಕಿದ್ದೀವಿ, ಅವುಗಳನ್ನ ಸಹಿತ ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ವಾಟ್ಸಪ್ ಚಾನಲ್, ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಈ PDF ಅನ್ನು ಅಲ್ಲಿ ಶೇರ್ ಮಾಡ್ತಾರೆ. ಸೊ ಫಸ್ಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ ಸಮ್ ಆಫ್ n ಟರ್ಮ್ಸ್ ಆಫ್ ದ ಸೀರೀಸ್ √2 ಪ್ಲಸ್ √8 ಪ್ಲಸ್ √18 ಪ್ಲಸ್ √32 ಈಸ್ ಅಂತ ಕೇಳಿದ್ರು. ಸೊ ದ ರೈಟ್ ಆನ್ಸರ್ ಏನಾಗ್ತದಪ್ಪ ಅಂತಂದ್ರೆ ಆಪ್ಷನ್ ಸಿ n+1 ಡಿವೈಡೆಡ್ ಬೈ √2 ಈಸ್ ದ ರೈಟ್ ಆನ್ಸರ್ ಆಗ್ತದೆ. ಸೊ ಇದನ್ನು ಕೂಡ ನಿಮಗೆ ಗೊತ್ತಿರಲಿ. ಸೊ ಮೂವ್ ಟು ಸೆಕೆಂಡ್ ಕ್ವಶನ್. ಇನ್ ದ ಫಿಗರ್ ಸೊ ಟೋಟಲ್ ಕೇಳಿದ್ದಾರೆ. ಸೊ ವ್ಯಾಲ್ಯೂಸ್ ಆಫ್ x ಆ್ಯಂಡ್ y ಅಂತ ಕೇಳಿದ್ದಾರೆ. ಸೊ ಡಾಟಾ ಎಲ್ಲ ನೋಡ್ಕೊಡ್ರಿ. ಸೊ ಅಲ್ಲಿ RS ಪ್ಯಾರಲಲ್ DB ಪ್ಯಾರಲಲ್ PQ if CP is equal to PD 11 cm, DR is equal to RA 3 cm. ಸೊ ದ ರೈಟ್ ಆನ್ಸರ್ ಏನಾಯ್ತಪ್ಪ ಅಂದರೆ ಆಪ್ಷನ್ ಡಿ 16 8 ಅಂತಕ್ಕಂಥದ್ದು ರೈಟ್ ಆನ್ಸರ್. ಕ್ವಶನ್ಸ್ ನೋಡ್ಕೊಡ್ರಿ, ಓಕೆ, ನಿಮಗೆ ಯೂಸ್ ಆಗ್ತದೆ. if 2x minus 3y is equal to 7, a plus b x minus a plus b minus 3, y is equal to 4a plus b. So represent coincident lines, then a and b satisfies the equation ಅಂತ ಕೇಳಿದರು. ಸೊ ದ ಥರ್ಡ್ ಆನ್ಸರ್ ಏನಪ್ಪ ಅಂತಂದ್ರೆ ಆಪ್ಷನ್ ಸಿ a minus 5b is equal to 0 is the right answer. ಇನ್ನು if the points k 2k 3k 3k 31 are the co-linear of the k ಅಂತ ಕೇಳಿದ್ರು. ಸೊ ದ ಫೋರ್ತ್ ಆನ್ಸರ್ ಈಸ್ ಆಪ್ಷನ್ ಬಿ -1 ಡಿವೈಡೆಡ್ ಬೈ 3 is the right answer. ಇನ್ನು ನೆಕ್ಸ್ಟ್ ಫಿಫ್ತ್ದಲ್ಲಿ ನೋಡೋಣ. if the median of the data 24 25 26 x plus 2 x plus 3 30 31 27.5 then x ವ್ಯಾಲ್ಯೂ ಕೇಳಿದ್ದಾರೆ. ಸೊ x ವ್ಯಾಲ್ಯೂ ಏನಪ್ಪ ಅಂತಂದರೆ 25 is the right answer. ಇನ್ನು ಸಿಕ್ಸ್ದಲ್ಲಿ if one of the root of the equation 2x square plus kx plus 4 is equal to 0 is 2 then the other root is ಅಂತ ಕೇಳಿದ್ರು. ಸೊ ದ ಸಿಕ್ಸ್ತ್ ಆನ್ಸರ್ ಏನಾಗ್ತದೆ ಅಂದ್ರೆ ಆಪ್ಷನ್ ಎ -6 is the right answer. ಸೆವೆಂತಲ್ಲಿ in the figure of PR is tangent to the circle of P and O is the center of the circle then ಎಸ್ ಆ್ಯಂಗಲ್ POQ ಕೇಳಿದ್ದಾರೆ. ಸೊ POQ ಎಷ್ಟಾಯ್ತಪ್ಪ ಅಂತಂದರೆ ಆಪ್ಷನ್ ಸಿ 120 ಡಿಗ್ರಿ ಇಸ್ ದ ರೈಟ್ ಆನ್ಸರ್. ಲಾಸ್ಟ್ ಕ್ವಶನಲ್ಲಿ ಕೇಳಿದರು ದ CSA ಆಫ್ ದ ಸಿಲಿಂಡರ್ ಈಸ್ 264 ಮೀಟರ್ ಸ್ಕ್ವೇರ್ ಆ್ಯಂಡ್ ಇಟ್ಸ್ ದ ವ್ಯಾಲ್ಯೂಮ್ ಈಸ್ 924 m3. ದ ರೇಷಿಯೋ ಆಫ್ ಇಟ್ಸ್ ಡಯಾಮೀಟರ್ ಟು ಇಟ್ಸ್ ಹೈಟ್ ಈಸ್ ಅಂತ ಕೇಳಿದ್ದಾರೆ. ಸೊ B 7:3 ಇಸ್ ದ ರೈಟ್ ಒನ್. ಇನ್ನು ಒನ್ ಮಾರ್ಕ್ ಕ್ವಶನ್ಸಲ್ಲಿ ರೈಟ್ ದ ಫಾರ್ಮುಲಾ ಟು ಫೈಂಡ್ ವ್ಯಾಲ್ಯೂಮ್ ಆಫ್ ಹೆಮಿಸ್ಫಿಯರ್ ಅಂತ ಕೇಳಿದ್ದಾರೆ. ಸೊ ದತ್ತದ ಏನಾಗ್ತದಪ್ಪ ಅಂದ್ರೆ V is equal to 2/3 pi r³ ಕ್ಯೂಬಿಕ್ ಯೂನಿಟ್ಸ್. ನೆಕ್ಸ್ಟ್ ಕ್ವಶನ್ ಫೈಂಡ್ ದ HCF ಆಫ್ 10 a³ b ಆ್ಯಂಡ್ 5 a² b² ಅಂತ ಕೇಳಿದ್ದಾರೆ. ಸೊ HCF is equal to 10 a³ b 5 a³ b is 5 a² b is the right one. ನೆಕ್ಸ್ಟ್ ಫೈಂಡ್ ದ ವ್ಯಾಲ್ಯೂಮ್ ಆಫ್, ಸೊ ಇದ್ರದ್ದು ಟ್ರಿಗ್ನೋಮೆಟ್ರಿ ಮೇಲೆ ಲೆಕ್ಕ ಇತ್ತು. ಸೊ ಆನ್ಸರ್ ಈಸ್ 2 is the right one. 12 if the parameter of a semi-circular protractor is 36 cm then find the diameter ಅಂತ ಕೇಳಿದ್ದಾರೆ. ಸೊ 12ನೇ ಉತ್ತರ diameter is equal to 14 cm is the right one. ಇನ್ನು 13ದಲ್ಲಿ find the distance between the points ಅಂತ ಕೇಳಿದ್ದಾರೆ. -8 ಡಿವೈಡೆಡ್ ಬೈ 5 ಆ್ಯಂಡ್ 2 ಡಿವೈಡೆಡ್ ಬೈ 5 ಅಂತ ಕೇಳಿದ್ರು. ಸೊ ದ 13th ಆನ್ಸರ್ ಏನಾಗ್ತದಪ್ಪ ಅಂದರೆ D is equal to 2 units is the right one. ಇನ್ನು 14ದಲ್ಲಿ find the numbers of zeros in the given graph ಅಂತ ಕೇಳಿದ್ದಾರೆ. 1 2 3 4 ಓಕೆನಾ. ಸೊ ಏನಾಯ್ತದು 4 zeros ಅಂತಕ್ಕದ್ದನ್ನು ಬರಬೇಕು. ವೆರಿ ಈಸಿ ಕ್ವಶನ್ ಅದು. ಇನ್ನು 15ರಲ್ಲಿ ಫಾರ್ ದ ಗಿವನ್ ಕ್ವಾಡ್ರಾಟಿಕ್ ಇಕ್ವೇಷನ್ ax² + bx + c is equal to 0 if b² - 4ac greater than 0 and if it is a perfect square then find the nature of the roots and the quadratic equation ಅಂತ ಕೇಳಿದರು. ಸೊ 15ರಲ್ಲಿ ರೂಟ್ಸ್ ಆರ್ ರಿಯಲ್ ಆ್ಯಂಡ್ ರ್ಯಾಷನಲ್ ಅಂತಕ್ಕಂಥದ್ದು ಇತ್ತು. 16ದಲ್ಲಿ ದ ಆ್ಯಂಗಲ್ ಆಫ್ elevation of a ladder leaning against a wall is 60 degree and the foot of the ladder is 9.5 meter away from the wall. Find the length of the ladder ಅಂತ ಕೇಳಿದ್ರು. ಸೊ ಏನಾಗ್ತದಪ್ಪ ಅಂದರೆ 19 meter is the right one. 17th question find the 20th term of AP 2 + 7 + 12 ಅದ ಕಲ್ಕೊಂಡು ಹೋಗ್ರಿ. ಸೊ A 2 ಬತ್ತು, D 7 - 2ದಲ್ಲಿ 5 ಬತ್ತು, N 20 ಬತ್ತು, A 20 ಕಂಡಿಡಬೇಕು. AN is equal to A + n - 1 into D ವ್ಯಾಲ್ಯೂಗಳನ್ನು ಸಬ್ಸ್ಟಿಟ್ಯೂಟ್ ಮಾಡಿರಿ. ಸೊ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನು ಬಂತು 97 ಇಸ್ ದ ಆನ್ಸರ್. ಸೊ 97 ಬಂತಂದರೆ ಉತ್ತರ ಕರೆಕ್ಟ್ ಆಯಿತು. 18th ಕ್ವಶನ್ ಇನ್ ದ ಟ್ರಿಯಾಂಗಲ್ ABC DE ಪ್ಯಾರಲಲ್ BC ಇಫ್ AD is equal to 5 cm BD 7 cm AC 18 cm ಆದರೆ AE ಅನ್ನು ಏನು ಮಾಡಬೇಕಾಗಿತ್ತು ಫೈಂಡ್ ಮಾಡಬೇಕಾಗಿತ್ತು. ಸೊ ಏನು ಬರೀತೀರಿ ಗಿವನ್ ಅದ DE ಪ್ಯಾರಲಲ್ BC
ಎ ಬಿ ಡಿವೈಡೆಡ್ ಬೈ ಎ ಡಿ ಈಸ್ ಈಕ್ವಲ್ ಟು ಎ ಸಿ ಡಿವೈಡೆಡ್ ಬೈ ಎ ಬಿ ಕನ್ವರ್ಸ್ ಆಫ್ ಬಿ ಪಿ ಟಿ ಥಿಯರಮ್. ಆಮೇಲೆ 12 ಡಿವೈಡೆಡ್ ಬೈ 5 ಈಸ್ ಈಕ್ವಲ್ ಟು 18 ಡಿವೈಡೆಡ್ ಬೈ ಎ ಇ. ಸೊ ಎ ಇ ಈಸ್ ಈಕ್ವಲ್ ಟು 15 ಡಿವೈಡೆಡ್ ಬೈ 2 ಅಂದರೆ 7.5 ಸೆಂಟಿಮೀಟರ್ ಇಸ್ ದ ರೈಟ್ ಆನ್ಸರ್. In the figure of PQ parallel RS through that the triangle POQ triangle SOR ಅಂತ ಕೇಳಿದ್ದಾರೆ. ಸೊ ಅದು ವೆರಿ ಈಸಿ ಇತ್ತು. ಸೊ ಇದನ್ನು ಪ್ರೂವ್ ಮಾಡಬೇಕಾಗಿತ್ತು. ಸೊ ಇಲ್ಲಿ ಬರೆದಿದ್ದಾರೆ ಅಲ್ಟರ್ನೇಟಿವ್ ಇಂಟೀರಿಯರ್ ಆಂಗಲ್ ಅಂತಿದೆ, ಎ ಕ್ರಿಟೇರಿಯಾದಲ್ಲಿ ಬರೆದಿರ್ತಕ್ಕಂಥದ್ದು. ಸೊ ನೆಕ್ಸ್ಟ್ ಈ ಕಡೆ ಇಷ್ಟು ಹತ್ರದ ಉತ್ತರಗಳನ್ನು ನೀವು ಬರೀಬೇಕು. ಓನ್ಲಿ 4 ಸ್ಟೆಪ್ಸ್ ಅದನ್ನು ನೋಡಿರಿ. ಇನ್ನು 19ದಲ್ಲಿ ಫೈಂಡ್ ದ ಏರಿಯಾ ಆಫ್ ದ ಸೆಕ್ಟರ್ ಆಫ್ ದ ಸರ್ಕಲ್ ವಿತ್ ರೇಡಿಯಸ್ 6 ಸೆಂಟಿಮೀಟರ್ ಇಫ್ ದ ಆ್ಯಂಗಲ್ ಆಫ್ ದ ಸೆಕ್ಟರ್ ಇಸ್ 60 ಡಿಗ್ರಿ ಅಂತ ಕೇಳಿದ್ದಾರೆ. ಸೊ ಬರ್ಕೊಡ್ರಿ. ಏರಿಯಾ ಆಫ್ ದ ಸೆಕ್ಟರ್ ಅದ ಪೈ ಆರ್ ಸ್ಕ್ವೇರ್ ಡಿವೈಡ್ ಬೈ 360 ಇಂಟು ಕ್ಯೂ ಅದ. ಓಕೆನಾ. ಸೊ ಎಷ್ಟು ಬತ್ತು 18.84 cm² ಇಸ್ ದ ರೈಟ್ ಆನ್ಸರ್. 20th if alpha and beta are the zeros of the polynomial p of x is equal to x square minus 5x plus k such that alpha minus beta is 1 that the value of k ಅಂತ ಕೇಳಿದ್ದಾರೆ. ಸೊ 20th ಕ್ವಶನ್ ಕೇಳಿದ್ರು. ಸೊ 20th ಕ್ವಶನ್ ಆನ್ಸರ್ ಏನು ಬರ್ತದಪ್ಪ ಅಂತಂದರೆ, ಸೊ ಬರ್ಕೊಡ್ರಿ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 5x ಪ್ಲಸ್ ಕೆ ಅಂತ ಅದ. ಸೊ ಅದರಲ್ಲಿ ಮಾಡಿದಾಗ ಕೆನ ಬೆಲೆ ಎಷ್ಟು ಬರ್ತಪ್ಪ ಅಂತಂದರೆ 6 ಅಂತಕ್ಕಂಥದ್ದು ಬರ್ತದೆ. ಸೊ 6 ಬರ್ತಂದರೆ ನಿಮ್ದು ಆನ್ಸರ್ ರೆಡಿ ಆಯಿತು. ಪ್ರತಿಯೊಂದು ಸ್ಟೆಪ್ಸನ್ನು ನೀವೇನು ಮಾಡಬೇಕು, ಫಾಲೋಗಳನ್ನು ಮಾಡಬೇಕು. ನೆಕ್ಸ್ಟ್ ಮುಂದಿನ ಕ್ವಶನ್ಸ್ಗೆ ಹೋಗ್ತೀನಿ. ಪ್ರಶ್ನೆ ಸಂಖ್ಯೆ ಆರ್ ಕ್ವಶನಲ್ಲಿ ಇಫ್ ಆಲ್ಫಾ ಬೀಟಾ ಆರ್ ದ ಜೀರೋಸ್ ಆಫ್ ದ ಪಾಲಿನಾಮಿಯಲ್ 2y ಸ್ಕ್ವೇರ್ ಪ್ಲಸ್ 7y ಪ್ಲಸ್ 5 ವ್ಯಾಲ್ಯೂ ಕೇಳಿದ್ದಾರೆ. ಸೊ ಇದನ್ನು ವ್ಯಾಲ್ಯೂಗಳನ್ನು ಸಹಿತ ಬಿಡಿಸಬೇಕು. ಸೊ ಬರ್ಕೊಡ್ರಿ. 2y ಸ್ಕ್ವೇರ್ ಪ್ಲಸ್ 7y ಪ್ಲಸ್ 5 ಅಂತದ. ಸೊ ಅದರಲ್ಲಿ ಏನಾಗ್ತದೆ, ಆ ವ್ಯಾಲ್ಯೂ ಬಂದುಬಿಟ್ಟು -1 ಅಂತಕ್ಕಂಥದ್ದು ಬರಬೇಕು. ಸೊ -1 ಬತ್ತಂದ್ರೆ ನಿಮ್ಮ ಉತ್ತರ ಸರಿ ಆಗ್ತದೆ. ಸೊ ಇಷ್ಟು ನಿಮ್ಮದು ಉತ್ತರ ಬರಬೇಕು. 21 ಸಾಲ್ವ್ ದ ಯೂಸಿಂಗ್ ಫಾರ್ಮುಲಾ x ಸ್ಕ್ವೇರ್ ಪ್ಲಸ್ 3x ಪ್ಲಸ್ 7 ಇಸ್ ಈಕ್ವಲ್ ಟು 0 ಅದ. ಸೊ x ಸ್ಕ್ವೇರ್ ಪ್ಲಸ್ 3x ಪ್ಲಸ್ 7 ಇಸ್ ಈಕ್ವಲ್ ಟು 0. ಅಲ್ಲಿ ಯಾವ್ದು ಹಾಕಬೇಕಪ್ಪ ಅಂದರೆ -b ಪ್ಲಸ್ ಆರ್ ಮೈನಸ್ ರೂಟ್ b ಸ್ಕ್ವೇರ್ ಮೈನಸ್ 4ac ಹಾಕಬೇಕು. ವ್ಯಾಲ್ಯೂಗಳನ್ನು ಸಬ್ಸ್ಟಿಟ್ಯೂಟ್ ಮಾಡಿರಿ. ಉತ್ತರ ಎಷ್ಟು ಬರಬೇಕು, x ಇಸ್ ಈಕ್ವಲ್ ಟು -3 ಪ್ಲಸ್ ಆರ್ ಪ್ಲಸ್ ರೂಟ್ ಮೈನಸ್ 19 ಡಿವೈಡೆಡ್ ಬೈ 2 ಆರ್ -3 ಮೈನಸ್ ರೂಟ್ ಮೈನಸ್ 19 ಡಿವೈಡೆಡ್ ಬೈ 2 ಅನ್ನೋದು ಉತ್ತರ ಬರಬೇಕು. ಇನ್ನು ಎಸ್ ಅರ್ಥಮೆಟಿಕ್ ಕ್ಯಾಲ್ಕುಲೇಟ್ ಅರ್ಥಮೆಟಿಕ್ ಮೀನ್ ಫಾರ್ ದ ಫಾಲೋವಿಂಗ್ ಸೆಟ್ ಆಫ್ ಸ್ಕ್ವೇರ್ಸ್ ಅಂತ ಕೇಳಿದ್ದಾರೆ. ಸೊ ಅದರಲ್ಲಿ ಏನು ಬರಬೇಕಪ್ಪ ಅಂತಂದ್ರೆ 22ದಲ್ಲಿ ಇರ್ತಕ್ಕಂಥದ್ದು ಆನ್ಸರು. ಸೊ ಸಿ ಅದ FI ಬರೀಬೇಕು. ಓಕೆನಾ. ಸೊ ನೆಕ್ಸ್ಟ್ ಉತ್ತರದಲ್ಲಿ ಏನು ತೋರಿಸ್ತೀರಿ ಅಷ್ಟು ಬರೆದು ಕೊಡಲಿ. ಮುಂದಿಂದು ಕ್ಯಾಲ್ಕುಲೇಷನ್ ಹಾಕಬೇಕು. ಕ್ಯಾಲ್ಕುಲೇಷನ್ ಹಾಕಿದಾಗ ಸಮೇಷನ್ ಆಫ್ ಎಫ್ 30 ಬರ್ತದೆ, ಸಮೇಷನ್ ಆಫ್ FI 270 ಬರ್ತದೆ. ಸೊ 9 ಅಂತಕ್ಕಂಥದ್ದು ನಿಮ್ಮದು ಉತ್ತರಲ್ಲಿ ಬರಬೇಕು. ಸೊ ಇಷ್ಟು ಬಂದರೆ ನಿಮ್ಮದು ಆನ್ಸರ್ ಕಂಪ್ಲೀಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್. ಅ ಸರ್ಕಲ್ ಟಚಸ್ ಆಲ್ ದ 4 sides ಆಫ್ ದ ಕ್ವಾಡ್ರಿಲೇಟರಲ್ ABCD ಪ್ರೂವ್ ದಟ್ ದ AB ಪ್ಲಸ್ CD ಇಸ್ ಈಕ್ವಲ್ ಟು BC ಪ್ಲಸ್ DA ಅಂತದ. ಸೊ ಇದನ್ನು ಕೂಡ ಸ್ವಲ್ಪ ನೋಡ್ಕೊಡ್ರಿ. ಸೊ ನೋಡ್ಕೊಂಡಿದ್ದ ಕೂಡಲೇ ಇಲ್ಲಿ ಉತ್ತರದಲ್ಲಿ ಬರೀಬೇಕು AP ಇಸ್ ಈಕ್ವಲ್ ಟು AS, BP ಇಸ್ ಈಕ್ವಲ್ ಟು BQ, CR ಇಸ್ ಈಕ್ವಲ್ ಟು CQ, DR ಇಸ್ ಈಕ್ವಲ್ ಟು DS. ಇದು ಏನಪ್ಪ ಅಂದ್ರೆ ಟ್ಯಾಂಜೆಂಟ್ಸ್ ಫ್ರಮ್ ಎಕ್ಸ್ಟರ್ನಲ್ ಪಾಯಿಂಟ್ಸ್ A B C ಮತ್ತು D ಅಂತಕ್ಕದ್ದನ್ನು ಬರಬೇಕು. ನೆಕ್ಸ್ಟ್ ಅದನ್ನು ಬಂದು ಈ ಥರನಾಗಿ ಪ್ರೂವ್ಗಳನ್ನು ಮಾಡ್ಬೋದು. ವೆರಿ ಈಸಿ. ಆರ್ ಕ್ವಶನ್ ಒಂದದ. ಇನ್ ದ ಫಿಗರ್ ಆಫ್ AB ಈಸ್ ಡಯಾಮೀಟರ್ ಆಫ್ ಅ ಸರ್ಕಲ್ ವಿತ್ ಸೆಂಟರ್ O ಆ್ಯಂಡ್ AT ಈಸ್ ಟ್ಯಾಂಜೆಂಟ್. ಇಫ್ ಟ್ರಿಯಾಂಗಲ್ AOQ 58 ಡಿಗ್ರಿ ಆದರೆ ಫೈಂಡ್ ದ ಆ್ಯಂಗಲ್ ATQಗಳನ್ನು ಕೇಳಿದ್ದಾರೆ. ಸೊ ಬರ್ಕೋರಿ. ಆ್ಯಂಗಲ್ A 90 ಡಿಗ್ರಿ ಬರ್ತದೆ. ಆಮೇಲೆ ಆ್ಯಂಗಲ್ ABT 1/2 AOQ ಈಸ್ ಈಕ್ವಲ್ ಟು 1/2 58. ಅವಾಗ ಎಷ್ಟು ಬತ್ತು 29 ಡಿಗ್ರಿ ಬತ್ತು. ಸೊ ಅವಾಗ ಸಬ್ಸ್ಟಿಟ್ಯೂಟ್ ಮಾಡಿರಿ. ಸೊ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನಾಗ್ತದೆ, ಟ್ರಿಯಾಂಗಲ್ ATQ 61 ಡಿಗ್ರಿ ಅಂತಕ್ಕಂಥ ಬತ್ತು. ಸೊ ಇಷ್ಟು ನೀವು ಬರೆದ್ರೆ ಏನಾಗ್ತದಪ್ಪ ಅಂದರೆ ಸೊ 2 ಮಾರ್ಕ್ಸ್ಗಳನ್ನು ಕೊಡ್ತಾರೆ. ಇನ್ನು ನೆಕ್ಸ್ಟ್ ಇದೇ ಇತ್ತು ಅದು. ಫೈಂಡ್ ದ ಸರ್ಕ್ಯೂಮ್ಫರೆನ್ಸ್ ಆಫ್ ಅ ಸರ್ಕಲ್ ಹೂಸ್ ರೇಡಿಯಸ್ ಈಸ್ 8.4 ಸೆಂಟಿಮೀಟರ್. ಸೊ ನೋಡಿ ಏನು ಬರೀತೀರಿ, C 2πr ಅದ, ಗಿವನ್ R 8.4 ಅದ. ಸೊ C ಇಸ್ ಈಕ್ವಲ್ ಟು 2 × 22 × 7 8.4. ಸೊ ಎಷ್ಟು ಬತ್ತು 44 × 1.2. ಸೊ 52.8 ಸೆಂಟಿಮೀಟರ್ ಇಸ್ ದ ಆನ್ಸರ್ ಬತ್ತು. ಸೊ ಇಷ್ಟು ಬರೆದ್ರೆ ಹತ್ರ ನಿಮ್ದು ಉತ್ತರ ಏನಾಗ್ತದಪ್ಪ ಅಂತಂದರೆ ಸರಿ ಆಗ್ತದೆ. ಸೊ ವೆರಿ ಈಸಿಯಾಗಿರ್ತಕ್ಕಂಥ 2 ಮಾರ್ಕ್ಸ್ ಲೆಕ್ಕ ಇತ್ತು. 3 ಮಾರ್ಕ್ಸ್ ನೋಡಿರಿ. ಇನ್ ದ ಸಮ್ ಆಫ್ ಫಸ್ಟ್ 6 ಟರ್ಮ್ಸ್ ಆಫ್ AP ಈಸ್ 42 ಅದ. ದೆನ್ ರೇಷಿಯೋ ಆಫ್ ಇಟ್ಸ್ 10th ಟರ್ಮ್ ಆಫ್ ಇಟ್ಸ್ 13th ಟರ್ಮ್ ಈಸ್ 1:3. ಕ್ಯಾಲ್ಕುಲೇಟ್ ದ ಫಸ್ಟ್ ಆ್ಯಂಡ್ ದ 13th ಟರ್ಮ್ ಆಫ್ ದ AP ಅಂತ ಕೇಳಿದ್ದಾರೆ. ಸೊ ಅವಾಗ S6 42 ಬರ್ತದೆ. SN ಸೂತ್ರ ಹಾಕ್ತೀರಿ. n ಡಿವೈಡೆಡ್ ಬೈ 2 2a ಪ್ಲಸ್ n ಮೈನಸ್ 1 ಇಂಟು ಡಿ. ಅವಾಗ ಫಸ್ಟ್ ನಿಮಗೆ 2a ಪ್ಲಸ್ 5d ಇಸ್ ಈಕ್ವಲ್ ಟು 14 ಸಿಗ್ತದೆ. ಓಕೆನಾ. ಸೊ ನೆಕ್ಸ್ಟ್ ಮತ್ತೇನು ಬರೆಸ್ತೀರಿ ಇದನ್ನು, ಅವಾಗ ಸೆಕೆಂಡ್ ಸಬ್ಸ್ಟಿಟ್ಯೂಟ್ ಮಾಡಿರಿ.
ಎ ಬರ್ತದೆ. ಅವಾಗ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ ಡಿ ವ್ಯಾಲ್ಯೂ ಬತ್ತು 2, ಎ ಬೆಲೆ 2 ಬತ್ತು. ಅವಾಗ ನಾವು ಏನು ಫಾರ್ಮೇಷನ್ ಮಾಡ್ಬೋದು, A1 2 ಬರ್ತದೆ, A13 A + 12D = 2A + 12 ಇನ್ ದ ಬ್ರಾಕೆಟ್ 2 ಅಂದರೆ 26 ಅಂತಕ್ಕಂಥದ್ದು ಬರ್ತದೆ. Divide 32 into the 4 parts of the which are the AP such that the product extremes is to product of means is 7:15. Find the numbers ಅಂತ ಕೇಳಿದ್ರು. So let the 4 numbers in the AP A - 3 3D, A - D, A + D, A + 3D. ಅವಾಗ A 8 ಬತ್ತು. ಸೊ ನೆಕ್ಸ್ಟ್ ಅದನ್ನು ಕ್ಯಾಲ್ಕುಲೇಷನ್ ಮಾಡಿರಿ. ಇಲ್ಲಿ D +or-2 ಬರ್ತದೆ. ಆವಾಗ ಸೀರೀಸ್ ನಿಮಗೆ ಸಿಗ್ತದೆ. ಸೊ ಈ ಸೀರೀಸ್ ನಿಮ್ದು ಏನಾಗಬೇಕಾಗಿತ್ತು, ಬರಬೇಕಿತ್ತು. ಸೊ ಇದನ್ನು ಕೂಡ ಅಬ್ಸರ್ವ್ ಮಾಡಿರಿ. ಇನ್ನು ನೆಕ್ಸ್ಟ್ ಸಾಲ್ವ್ ದ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಇನ್ 2 ವೇರಿಯೇಬಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ಕೂಡ 26ದಲ್ಲಿ ನೋಡ್ಕೊಡ್ರಿ. 1/3x + y + 1/3x - y = 3/4 ಅಂತದ. ಸೊ ಅವಾಗ ಏನಾಗ್ತದೆ, ನಿಮ್ಮ ವ್ಯಾಲ್ಯೂಯೇಷನ್ನು ಇಷ್ಟು ವ್ಯಾಲ್ಯೂಗಳನ್ನು ಹಾಕಿದಾಗ ಸೊ ಎಷ್ಟು ಉತ್ತರ ಬರಬೇಕಪ್ಪ, A = 1/4 ಬರಬೇಕು, ಆರ್ B = 1/2 ಅಂತಕ್ಕಂಥ ಆನ್ಸರ್ ಬಂದರೆ ನಿಮ್ಮ ಉತ್ತರ ಕಂಪ್ಲೀಟ್ ಆಗ್ತದೆ. ಇನ್ನು 2 digit number of tens digit is 3 times the unit digit. When the number is decreased by 54, the digits are reversed. Find the number ಅಂತ ಕೇಳಿದ್ದಾರೆ. ಸೊ ಏನು ಬರ್ಕೋತೀರಿ ಅದರದ್ದು, ಸೊ ಆ್ಯಕ್ಚುಲಿ ಲೆಕ್ಕ ಮುಗ್ದಿಲ್ಲ. ಅದು x = 2/3 y = 0 ಅಂತಕ್ಕಂಥದ್ದು ಈ ಲೆಕ್ಕ. ಯಾವುದು ಈ ಲೆಕ್ಕ ಇನ್ನೂ ಅಲ್ಲಿ ಮಾಡಿದ್ದಾರೆ. ಸೊ ಇದನ್ನು ಸ್ಟೆಪ್ಸ್ಗಳನ್ನು ಅಬ್ಸರ್ವ್ ಮಾಡಿಕೊಡ್ರಿ. ಇನ್ನು ನೆಕ್ಸ್ಟ್ ಈ ಲೆಕ್ಕ ಹೇಳಿದ್ದೀನಲ್ಲ, ಇನ್ನು 2 digit ನಂಬರ್ ಅಂತಕ್ಕಂಥದ್ದು ಫೈಂಡ್ ದ ನಂಬರ್. ಸೊ ಅವಾಗ ಏನು ಮಾಡ್ತೀರಿ, ಲೆಟ್ ದ ಡಿಜಿಟ್ ಆಫ್ ಇನ್ ಯೂನಿಟ್ ಆ್ಯಂಡ್ ಟೆನ್ಸ್ ಪ್ಲೇಸ್ ಬೈ ಎಕ್ಸ್ ಆ್ಯಂಡ್ ವೈ ರೆಸ್ಪೆಕ್ಟಿವ್ಲಿ. ಸೊ ನಂಬರ್ ಅದ, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೀರಿ. ಸೊ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಂಬರ್ ಏನಾಗಬೇಕು, 93 ಅಂತಕ್ಕಂಥದ್ದು ಬರಬೇಕು. ಸೊ ಅದನ್ನು ನೋಡ್ಕೊಡ್ರಿ. ಓಕೆ, ಸೇಮ್ ಪ್ಯಾಟರ್ನಲ್ಲಿ ಕ್ವಶನ್ಸ್ ನಿಮಗೆ ಬರ್ತಾವೆ. ಇನ್ನು in the figure of ABCD represents the quadrant of a circle of radius 14 cm which AC is diameter. A semicircle is drawn. Find the area of the shaded region ಅಂತ ಕೇಳಿದ್ರು. ಸೊ 14 cm ಅದ. ಸೊ ಬರ್ಕೋರಿ. ಇನ್ ದ ಟ್ರಿಯಾಂಗಲ್ ABC ಆ್ಯಂಗಲ್ B 90 ಡಿಗ್ರಿ ಅದ. AC² = AB² + BC². ಸೊ A1 ಬರ್ತದೆ. ಸೊ ಅವಾಗ A1 ಎಷ್ಟು ಬಂತು, 56 cm² ಬರ್ತದೆ. ಆಮೇಲೆ ಶೇಡೆಡ್ ಏರಿಯಾಗಳನ್ನು ನೋಡಬೇಕು. ಅವಾಗ ಶೇಡೆಡ್ ಏರಿಯಾ ಎಷ್ಟು ಬರ್ತದೆ, 98 cm² ಅಂತಕ್ಕಂಥದ್ದು ನಿಮ್ಮ ಆನ್ಸರಲ್ಲಿ ಬರಬೇಕು. ಇಷ್ಟು ಬರೆದ್ರೆ ನಿಮಗೆ 2 ಮಾರ್ಕ್ಸ್ಗಳನ್ನು ಕೊಡ್ತಾರೆ. ನೆಕ್ಸ್ಟ್ ಮುಂದಿನ ಲೆಕ್ಕ ಏನಿದೆಪ್ಪ ಅಂತಂದರೆ, ಪ್ರೂವ್ ದ್ಯಾಟ್ √2 ಈಸ್ ಅನ್ ಇರ್ರೇಷನಲ್ ನಂಬರ್ ಅಂತ ಕೇಳಿದ್ದಾರೆ. √2 ಬಗ್ಗೆ ಕೇಳಿದ್ದಾರೆ. ಸೊ ಆಲ್ರೆಡಿ ವೆರಿ ಇಂಪಾರ್ಟೆಂಟ್. √2, √3, √5, √9, 7, 9 ಅಲ್ಲ. ಸೊ ಅವುಗಳನ್ನು ನೋಡ್ಕೊಡ್ರಿ. ಸೊ ಇರ್ರೇಷನಲ್ ನಂಬರ್ನ ಯಾವ ಥರನಾಗಿ ಪ್ರೂವ್ ಮಾಡ್ತಕ್ಕಂಥದ್ದು 3 ಮಾರ್ಕ್ಸ್ ಕ್ವಶನ್ಸ್ ಅದ. ಸೊ ಕೆಲವೊಂದು ಸರಿ 2 ಮಾರ್ಕ್ಗೂ ಕೂಡ ಇದು ಏನು ಮಾಡ್ತಾರಪ್ಪ ಅಂದರೆ ಕೇಳ್ತಾರೆ. ಇನ್ನು 29ನಲ್ಲಿ ಅ ಡೀಲರ್ ಸೆಲ್ಸ್ ಅ ಟಾಯ್ ಫಾರ್ ₹24 ಆ್ಯಂಡ್ gains as much present as the cost price of the toy. Find the cost price of the toy ಅಂತ ಕೇಳಿದ್ರು. ಸೊ 29ನಲ್ಲಿ SP24 ಬರ್ತದೆ. ಲೆಟ್ ಅಸ್ CP BX ಪ್ರಾಫಿಟ್ SP - CP. ಸೊ ಅವಾಗ ಈ ಥರ ಇರ್ತಕ್ಕಂಥ ಫಾರ್ಮೇಷನನ್ನು ಮಾಡ್ಕೊತೀವಿ. ಲಾಸ್ಟ್ CP ಎಷ್ಟು ಬತ್ತು, 20 ಅಂತಕ್ಕಂಥದ್ದು ಬತ್ತು. ಇದು ಇಂಪಾರ್ಟೆಂಟ್ ಇತ್ತು, ನೋಡ್ಕೊಡ್ರಿ. ಇಸ್ ನೆಕ್ಸ್ಟ್ ದ ಸ್ಪೀಡ್ ಆಫ್ ದ ಬೋಟ್ ಈಸ್ ಸ್ಟಿಲ್ ಅ ವಾಟರ್ ಈಸ್ 8 km/h. ಇಟ್ ಕ್ಯಾನ್ ಗೋ 15 km upstream and 22 km downstream in 5 hours. Find the speed of the stream ಅಂತ ಕೇಳಿದ್ರು. ಸೊ ಅದೇನಾಗ್ತದಪ್ಪ ಅಂದ್ರೆ ಉತ್ತರ ಇಷ್ಟು ಬರಬೇಕು. ಲೆಟ್ ದ ಸ್ಪೀಡ್ ಆಫ್ ದ ಸ್ಟ್ರೀಮ್ B X ಅದ. ಆಮೇಲೆ ಸ್ಪೀಡ್ ಆಫ್ ಬೋಟ್ ಇನ್ ವಾಟರ್ 8 km/h ಅದ. ಇದನ್ನೆಲ್ಲ ಕೊಟ್ಟ ಡಾಟಾಗಳನ್ನು ಬರ್ಕೊಡ್ರಿ. ಸೊ ಡಾಟಾ ಬರ್ಕೊಂಡ ನಂತರ ಸೊ ನಿಮ್ಮದು ವ್ಯಾಲ್ಯೂ ಎಷ್ಟಾಗಬೇಕು, 3 km/h ಅಂತಕ್ಕಂಥದ್ದು ನಿಮ್ಮ ಆನ್ಸರ್ ಬಂದ್ರೆ ಸೊ ನಿಮ್ದು ಏನಾಗ್ತದೆ, ಕಂಟಿನ್ಯೂ ಆಗಿರ್ತಕ್ಕಂಥ ಮಾರ್ಕ್ಸ್ಗಳನ್ನು ಕೊಡ್ತಾರೆ. ಮತ್ತು ಇದು ಇಂಪಾರ್ಟೆಂಟು ಇತ್ತು. ಇನ್ನು 30 ಕ್ವಶನ್ಸ್ಗೆ ಬರ್ತೀನಿ. 30ನೇ ಕ್ವಶನ್. ಸೊ 30ನೇ ಕ್ವಶನ್ ಏನು ಹೇಳ್ತದೆ ಅಂತಂದರೆ, ಸೊ ಟ್ರಿಗ್ನೋಮೆಟ್ರಿ ಮೇಲೆ ಸಂಬಂಧ ಇರತಕ್ಕಂಥ ಪ್ರಶ್ನೆ ಇದೆ. ಸೊ ಇದು ಒಂದು, ಆಮೇಲೆ ಇದು ಒಂದು. ಸೊ ಎರಡನ್ನು ಕೂಡ ನೋಡ್ಕೊಡ್ರಿ. ಸೊ ಎರಡರದ್ದು ಉತ್ತರಗಳನ್ನು ಕೊಟ್ಟಿದ್ದೀನಿ. ಇದು 30 ಅದ. ಸೊ ಅದನ್ನು 1/√3 ಅಂತ ಪ್ರೂವ್ ಮಾಡೋದಿತ್ತು. ಸೊ ಇದು ಇದೆ. ಸೊ ಸೆಕೆಂಡ್ ಟ್ರಿಗ್ನೋಮೆಟ್ರಿ ಮೇಲೆ ಲೆಕ್ಕ ಇರತಕ್ಕಂಥದ್ದು. ಸೊ ಇದು ಕೂಡ ಕೊಟ್ಟಿದ್ದೀವಿ. ಸೊ ಚೆನ್ನಾಗಿ ಅದನ್ನು ನೋಡಿಕೊಂಡ್ರೆ ಎಸ್ ಯು ಗಾಟ್ ಗುಡ್ ಮಾರ್ಕ್ಸ್. ಸೊ ನಿಮಗೆ ಒಳ್ಳೆಯ ಅಂಕಗಳು ಏನಾಗ್ತಾವಪ್ಪ ಅಂತಂದರೆ ಸಿಗ್ತಾವೆ. ಇನ್ನು ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗುವ. ಪ್ರಶ್ನೆ ಸಂಖ್ಯೆ, ಅ ವರ್ಟಿಕಲ್ ಟವರ್ ಸ್ಟ್ಯಾಂಡ್ಸ್ ಆನ್ ಅ ಹಾರಿಜಾಂಟಲ್ ಪ್ಲೇನ್ ಆ್ಯಂಡ್ ಇಟ್ಸ್ ಸಪೋರ್ಟೆಡ್ ಬೈ ಅ ವರ್ಟಿಕಲ್ ಫ್ಲಾಗ್ ಸ್ಟಾಪ್ ಆಫ್ ಹೈಟ್ h at a point of the plane. The axial elevation of the bottom and the top of the flag stop are alpha and beta respectively. Prove that the height of the tower is ಅಂತ ಕೇಳಿದರು. ಸೊ ಇದನ್ನು ನೋಡ್ಕೊಂಡು ಹೋಗ್ರಿ. ಸೊ ಇದು ಈ ಚೆನ್ನಾಗಿರ್ತಕ್ಕಂಥ
ಡ್ರಾ ಮಾಡಬೇಕಾಗಿತ್ತು. ಸೊ ಡ್ರಾ ಮಾಡಿದ ಕೂಡಲೇ ಸೊ ಬರ್ಕೋತೀರಿ ಇನ್ನು ಟ್ರಯಾಂಗಲ್ ಎ ಒ ಬಿ ಆ್ಯಂಡ್ ಟ್ರಯಾಂಗಲ್ ಒ ಎ ಸಿ ಅಲ್ಲಿ. ಸೊ ಇದನ್ನು ಕೂಡ ಹಾಕ್ತೀರಿ. ಹಾಕಿದ ನಂತರ ಸೊ ಕಾಟ್ ಥೀಟಾಗಳನ್ನೆಲ್ಲ ಬರೀತೀರಿ. ಸೊ ಲಾಸ್ಟ್ ಇಲ್ಲಿ ಏನಾಗಬೇಕಾಗಿತ್ತು ಅಂದ್ರೆ ಇಷ್ಟು ಬರೆದ್ರೆ ನಿಮ್ದು ಅಂಕಗಳನ್ನು ಏನು ಮಾಡ್ತಾರೆ, ಕೊಡ್ತಾರೆ. ಇಂಪಾರ್ಟೆಂಟ್ ಇತ್ತು, ನೋಡ್ಕೊಂಡು ಹೋಗ್ರಿ. 32ಗೆ ಬರೋಣ. ಸೊ ಇಫ್ P12, Q10, R01 are the midpoints of the sides AB, BC, AC respectively of triangle ABC, find the coordinates of the vertex A, B, C and hence find the area of the triangle ABC ಅಂತ ಕೇಳಿದ್ದಾರೆ. ಸೊ ವೆರಿ ಈಸಿ ಅದ. ಸೊ ಇದನ್ನು ಬರೀತೀರಿ x1 y1 y3 x3 y3 x2 y2. ಸೊ ಇದನ್ನೆಲ್ಲ ಲೆಕ್ಕಗಳನ್ನು ಹಾಕಿ ನೀವೇನು ಮಾಡಬೇಕು, ಲೆಕ್ಕ ಬಿಡಿಸಬೇಕು. ಸೊ ಬಿಡಿಸಿದ ಮೇಲೆ ಬರ್ತಕ್ಕಂಥದ್ದು 4 ಸ್ಕ್ವೇರ್ ಯೂನಿಟ್ಸ್ ಈಸ್ ದ ರೈಟ್ ಆನ್ಸರ್. ಸೊ ಇಷ್ಟು ಬಂದರೆ ನಿಮ್ದು ಏನಾಗ್ತದಪ್ಪ ಅಂದರೆ ಲೆಕ್ಕ ಕಂಪ್ಲೀಟ್ ಆಗ್ತದೆ. ಸೊ ಯಾರ್ದೆಲ್ಲ ಇಷ್ಟು ಬಂದಿಲ್ಲ ಇಷ್ಟು ಬರಲೇಬೇಕು. ಇನ್ನು ನೆಕ್ಸ್ಟ್ ಇಫ್ ಆರ್ ದ ಜೀರೋಸ್ ಆಫ್ ದ ಕ್ವಾಡ್ರಾಟಿಕ್ ಪಾಲಿನೋಮಿಯಲ್ P of t equal to t square minus 4t plus 3 ಫೈಂಡ್ ದ ವ್ಯಾಲ್ಯೂ ಆಫ್ ಅಂತ ಕೇಳಿದ್ದಾರೆ. ಸೊ ಎರಡರದ್ದು ವ್ಯಾಲ್ಯೂಗಳನ್ನು ಕೇಳಿದ್ದಾರೆ. ಸೊ ಎರಡರದ್ದು ವ್ಯಾಲ್ಯೂಗಳನ್ನು ನೋಡಿರಿ. ಸೊ ಇಷ್ಟು ಬರಬೇಕು. ಸೊ ಇದು ಫಸ್ಟ್ದು ಫಸ್ಟ್ ಬರ್ಕೊಡ್ರಿ. ಇದು ಆಲ್ಮೋಸ್ಟ್ 108 ಇದು ಫಸ್ಟ್ ವ್ಯಾಲ್ಯೂ ಅದ. ಇನ್ನು ಸೆಕೆಂಡ್ದು ಏನದಪ್ಪ ಅಂದ್ರೆ 10⁻³ ಅಂತಕ್ಕಂಥದ್ದು ಅದ. ಓಕೆ, ಇನ್ನು ಗ್ರಾಫ್ ಕೇಳಿದ್ದಾರೆ. ಸೊ ಗ್ರಾಫ್ ಏನದ 2x + 3y = 4 x - y + 3 = 0. ಸೊ ಇದು ಗ್ರಾಫ್ ಕ್ವಶನ್. ಸೊ ಇದನ್ನು ಕ್ಯಾಲ್ಕುಲೇಷನ್ ಮಾಡಿ ಇಡ್ರಿ. ಇಟ್ಟಿದ ಕೂಡಲೇ ಅದರದ್ದು ಏನು ಬರೀರಿ, ಸ್ಕೇಲ್ಗಳನ್ನು ಬರೆದು ನಿಮ್ಮದು ಗ್ರಾಫು ಈ ಥರ ಬರಬೇಕು. ನೆಕ್ಸ್ಟ್ coordinates of the points which divide in the line segment joining A -2 B28 and 4 equal parts ಅಂತ ಕೇಳಿದ್ದಾರೆ. ಸೊ ಇದನ್ನು ಪ್ರಾಬ್ಲಮ್ ನೋಡ್ಕೊಡ್ರಿ. ಸೊ ಈ ಪ್ರಾಬ್ಲಮ್ ನೋಡಿದಾಗ ಏನಾಗ್ತದಪ್ಪ ಅಂದ್ರೆ ಈ ಥರ ಬರಬೇಕು. Q is midpoint of AB, ಆಮೇಲೆ ದೆನ್ P is midpoint of AQ, R is midpoint of QB ಅಂತ ಬರೀರಿ. ಸೊ ಟೋಟಲಿ ನಿಮ್ದು ವ್ಯಾಲ್ಯೂ ಏನಾಗಬೇಕಪ್ಪ ಅಂದರೆ ಇಷ್ಟು ಬರಬೇಕು. ಎಷ್ಟು P -1 7/2 Q 0.5 R 1 13.2 ಅಂತ ಬರೆದ್ರೆ ಸಾಕು. ಇನ್ನು ಮೀಡಿಯನ್ ಅನ್ನು ಕಂಡುಹಿಡಿಲಿಕ್ಕೆ ಹೇಳಿದ್ದಾರೆ. ಸೊ ನೋಡ್ಕೊಡ್ರಿ, ಇಲ್ಲಿ ಮೋಡ್ ಅದ. ಸೊ ಮೀಡಿಯನ್ ಮೋಡ್, ಇದು ಮೀಡಿಯನ್ ಕಂಡುಹಿಡಿಯುವ ಸಿ ಎಫ್ಗಳನ್ನು ತಗೋತೀರಿ. ಸೊ ಸಮೇಷನ್ F1 100 ಆಗದ. ಸೊ ಬರ್ಕೋತೀರಲ್ಲಿ ಏನು M525 ಸಿ ಎಫ್ಗಳನ್ನು ಬರ್ಕೋತೀರಿ. ಸೊ ಸೂತ್ರ ಹಾಕ್ತೀರಿ. ಸೊ ಹಾಕಿದಾಗ ಎಷ್ಟು ಬತ್ತು, 15 ಅಂತಕ್ಕಂಥದ್ದು ಬತ್ತು. ಏನಿದು ಮೋಡ್ ಇದೆಯಲ್ಲ, ಫಸ್ಟ್ ಒನ್ ಮೀಡನ್ ಇದೆ. ಸೊ ಮೀಡನ್ ಆದ ನಂತರ ಮೋಡ್ ಕಂಡುಹಿಡಬೇಕಾಗಿತ್ತು, ಕೆಳಗಡೆ ಇರ್ತಕ್ಕಂಥ ಲೆಕ್ಕ. ಸೊ ಮೋಡ್ದ ಸೂತ್ರ ಹಾಕ್ತೀರಿ. ಸೊ ಮೋಡ್ ಎಷ್ಟು ಬತ್ತು, 125. CI ಮತ್ತು ಎಫ್ಗಳನ್ನು ಅಬ್ಸರ್ವ್ ಮಾಡಿರಿ. ಸೊ ಇದನ್ನು ಕೂಡ ನೀವು ಬಿಡಿಸೋದನ್ನು ಕಲೀರಿ. ಸೊ ಲಾಸ್ಟ್ ಕ್ವಶನ್ ಇತ್ತು ನೋಡಿ, ಆ ಮೆಡಿಸಿನ್ ಅಂತ ಕೇಳಿದ್ದಾರೆ. ದ ಮೆಡಿಸಿನ್ ಕ್ಯಾಪ್ಸೂಲ್ ಈಸ್ ಇನ್ ದ ಶೇಪ್ ಆಫ್ ಸಿಲಿಂಡರ್ ವಿಚ್ 2 ಹೆಮಿಸ್ಪಿಯರ್ ಅಂತ ಕೇಳಿದ್ದಾರೆ. ಸೊ ಫೈಂಡ್ ದ ಸರ್ಫೇಸ್ ಆಫ್ ಏರಿಯಾ ಅಂತ ಕೇಳಿದ್ದಾರೆ. ಸೊ ಸರ್ಫೇಸ್ ಆಫ್ ಏರಿಯಾದಲ್ಲಿ ಫಸ್ಟ್ ಡ್ರಾ ಮಾಡಿಕೊಡ್ರಿ. D 5 ಅದ, R 5/2 mm ಅದ. ಸೊ ನೆಕ್ಸ್ಟ್ ಅದೇನಾಗಬೇಕು, 220 m² ಅಂತಕ್ಕಂಥದ್ದು ಅದರದ್ದು ಬರಬೇಕು. ಇದು ಇಂಪಾರ್ಟೆಂಟ್ ಇತ್ತು. ಇನ್ನು ಲಾಸ್ಟ್ ಒಂದು ಸಾಲಿಡ್ ಕನ್ಸಿಸ್ಟಿಂಗ್ ಆಫ್ ರೈಟ್ ಕೋನ್ ಸ್ಟ್ಯಾಂಡಿಂಗ್ ಹೆಮಿಸ್ಪಿಯರ್ ಅಂತ ಕೇಳಿದ್ದಾರೆ. ಇದನ್ನು ಕೂಡ ನೋಡ್ಕೊಡ್ರಿ. ಆಮೇಲೆ ಅಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಹೈಟ್ ಆಫ್ ದ ಕೋನ್ ಈಸ್ 120 cm ಅಸ್ಯೂಮಿಂಗ್ ದ್ಯಾಟ್ ದ ಹೆಮಿಸ್ಪಿಯರ್ ಆ್ಯಂಡ್ ದ ಕೋನ್ ಹ್ಯಾವ್ ಸೇಮ್ ಬೇಸ್ ಅಂತ ಕೇಳಿದ್ದಾರೆ. ಸೊ ಡಾಟಾ ನೋಡ್ಕೊಡ್ರಿ. ಸೊ ಡಾಟಾ ನೋಡಿದ ಮೇಲೆ ಅದರದ್ದು ಆನ್ಸರ್ ಏನಾಗಬೇಕು, ಸೊ ವ್ಯಾಲ್ಯೂಮ್ ಆಫ್ ವಾಟರ್ ಲೆಫ್ಟ್ ಅದ. ಸೊ ಇಷ್ಟು ಅದರದ್ದು ಉತ್ತರ ಏನಾಗಬೇಕಪ್ಪ ಅಂದ್ರೆ ಬರಬೇಕು. ಓಕೆ, ಇಷ್ಟಿತ್ತು ಫ್ರೆಂಡ್ಸ್ ಇಂಗ್ಲೀಷ್ನ ಮಾಡೆಲ್ ಕ್ವಶನ್ ಪೇಪರ್ ಮತ್ತು ಕೀ ಆನ್ಸರ್ ಅಂತ ಹೇಳ್ತಾ ನಾನು ಪ್ರಯತ್ನ ಮಾಡಿದ್ದೀನಿ. ಸೊ ಕ್ವಶನ್